ಕೆಕೆಪಾಳ್ಯ ಅನ್ನುವಂತ ಒಂದು ಕುಗ್ರಾಮ ಏನಿದೆ, ಶಿರಾ ತಾಲೂಕು ಹುಲಿಕುಂಟೆ ಹೋಬಳಿಯ ಈ ಗ್ರಾಮದಲ್ಲಿ ಅನಕ್ಷರಸ್ಥ ಜನ 70 ವರ್ಷಗಳ ಹಿಂದಿನಿಂದಲೂ ಕೂಡ ಈ ಗ್ರಾಮದಲ್ಲಿ ಒಂದು ಶ್ರೀದೇವಿ ಮಹಾತ್ಮೆ ಎನ್ನುವಂತ ನಾಟಕವನ್ನ ಅನಕ್ಷರಸ್ಥರಾದ್ರೂ ಕೂಡ ಬಹಳ ಭಕ್ತಿಯಿಂದ ಆಡ್ಕೊಂಡು ಬರ್ತಾ ಇದ್ರು. ಹಾಗಾಗಿ ಸಮಸ್ತ ಊರಿನ ಗ್ರಾಮದ ಜನರ ಆಶಯದಂತೆ ಇಲ್ಲಿ ಒಂದು ಗ್ರಾಮ ದೇವತೆಯಾಗಿ ಶ್ರೀದೇವಿ ದೇವಸ್ಥಾನವನ್ನ ಕಟ್ಟಬೇಕು ಅಂತ ಹೇಳಿ ಸಂಕಲ್ಪವನ್ನ ಮಾಡಿದಾಗ 2018ರಲ್ಲಿ ಇದನ್ನ ಆಲೋಚನೆ ಮಾಡಿ 2026ರಲ್ಲಿ ಇದು ಮುಕ್ತಾಯ ಅಂತ ಕೊಂಡಿದೆ. ಸುಮಾರು 1-1.5 ಕೋಟಿ ವೆಚ್ಚದಲ್ಲಿ ಈ ದೇವಸ್ಥಾನ ಈಗ ಸಿದ್ಧವಾಗಿದೆ. ಇದೇ ತಿಂಗಳು 27, 28, 29 ಈ ದೇವಸ್ಥಾನದ ಉದ್ಘಾಟನೆ ಇದೆ. ಆರಂಭಿಕವಾಗಿ 27ನೇ ತಾರೀಕು ಮೊದಲನೇ ದಿನ ಜಲದಿ ಪೂಜೆ, ಗಂಗಾ ಪೂಜೆ ಮತ್ತು ಯಾಗಶಾಲೆಗಳೊಂದಿಗೆ ಆ ದೇವರ ಒಂದು ಪೂಜಾ ಕೈಂಕರ್ಯಗಳು ನಡೆಯುತ್ತೆ. 28ನೇ ತಾರೀಕು ವಿಶೇಷವಾಗಿ ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನ ಒಂದು ಮಹಿಳಾ ವೀರಗಾಸೆ ತಂಡದಿಂದ ಅವತ್ತು ನೃತ್ಯ ಪ್ರದರ್ಶನ ಇರುತ್ತೆ. ಜೊತೆಗೆ 3 ದಿನಗಳ ಕಾಲ ಅನ್ನ ಸಂತರ್ಪಣೆ ಇರುತ್ತೆ. ವಿಶೇಷವಾಗಿ 29ನೇ ತಾರೀಕು ಆ ದಿನ ಹಾರತಿಯೊಂದಿಗೆ ಹರಿಸೇವೆ ಹಾಗೂ ಅವತ್ತು ಗೋಪುರದ ಕಳಶ ಪ್ರತಿಷ್ಠಾಪನೆ ಇರುತ್ತೆ. ವಿಶೇಷವಾಗಿ ಈ ಗ್ರಾಮದ ಜನರ ಆಶಯದಂತೆ ರಾತ್ರಿ 9:30ಕ್ಕೆ ಆ ಶ್ರೀದೇವಿ ಮಹಾತ್ಮೆ ಅಥವಾ ಅರ್ಥಾತ್ ರಕ್ತಬೀಜಾಸುರನ ವಧೆ ಎನ್ನುವಂತ ಒಂದು ಸುಂದರ ಪೌರಾಣಿಕ ನಾಟಕ ಇರುತ್ತೆ. ಹಾಗಾಗಿ ಈ 3 ದಿನದ ಈ ಕಾರ್ಯಕ್ರಮಕ್ಕೆ ಈ ದೇವಸ್ಥಾನದ ಸಹಕಾರವನ್ನು ನೀಡಿದಂತ ಎಲ್ಲ ಭಕ್ತವೃಂದದವರೆಗೂ ಈ ಸುದ್ದಿಗೋಷ್ಠಿ ಮುಖಾಂತರ ತಿಳಿಸೋದಿಷ್ಟೇ. ಸಮಸ್ತರು ಕೂಡ ಬಂದು ಭಾಗವಹಿಸಿ ಇಲ್ಲಿನ ಅನ್ನ ಸಂತರ್ಪಣೆಯನ್ನ ಸ್ವೀಕರಿಸಿ ನಿಮ್ಮ ಸಹಕಾರವನ್ನ ನಾವು ಖಂಡಿತ ಮರೀಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಆ ದೈವ ಕೃಪೆಗೆ ತಾವೆಲ್ಲರೂ ಕೂಡ ಒಳಗಾಗಿ ಇನ್ನೂ ಹೆಚ್ಚಿನ ಸಹಕಾರವನ್ನ ನಾವು ನಿರೀಕ್ಷೆ ಮಾಡ್ತೀವಿ. ಹಾಗಾಗಿ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಸುದ್ದಿಗೋಷ್ಠಿ ಮುಖಾಂತರ ನಾನು ವಂದನೆಯನ್ನ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೀನಿ. ನಮ್ಮ ಕಾರ್ಯದರ್ಶಿ ಅವರು ಹೇಳಿದಂಗೆ ಇದು ಒಂದು ಕುಗ್ರಾಮ. ನಮ್ಮ ದೇವಸ್ಥಾನದಲ್ಲಿ ಊರಿನಲ್ಲಿ ದೇವಸ್ಥಾನ ಇರ್ಲೇ ಇಲ್ಲ. ಜನಗಳಿಗೆ ಆದ್ರೂ ಭಕ್ತಿ ಎಲ್ಲರಲ್ಲೂ ಇದೆ. ಅದನ್ನ ಆ ಭಕ್ತಿ ತೋರ್ಪಡಿಸ್ಕೊಬೇಕಾದ್ರೂ ಒಂದು ದೇವಸ್ಥಾನ ಮಾಡಬೇಕು ಅನ್ನೋದು ನನಗೆ ಬಹಳ ದಿನಗಳಿಂದ ನನ್ನ ಮನಸ್ಸಿಗಿತ್ತು. ಅದೇನೋ ಆ ದೈವ ಕೃಪೆ ಎಲ್ಲ ನಮ್ಮೂರಿನ ಯುವಕರೆಲ್ಲ ಸೇರಿ ಮಾಡಬೇಕು ಅಂತ ಅವರೇ ಮುಂದೆ ಬಂದರು. ನನಗೂ ಸಹ ಹೇಳಿದ್ರು. ನನ್ನ ಕೈಲಾದದ್ದ ಒಂದು ಅವ್ರುಗಳೇ ಎಲ್ಲ ಒಂದು ಟ್ರಸ್ಟ್ ಅಂತ ಮಾಡ್ಕೊಂಡು ಬಂದಿದ್ದಾರೆ. ಇಲ್ಲಿಗೆ ಒಂದು 4 ತಿಂಗಳು ಈಚೆಗೆ ಮುಗಿಸ್ಲೇಬೇಕು ಅಂತ ಹೇಳಿ ಶ್ರಮ ವಹಿಸಿ ಎಲ್ಲರೂ ಸಹ ಇದಕ್ಕೆ ದುಡ್ಡು ಕಲೆಕ್ಷನ್ ಮಾಡೋದ್ರಲ್ಲಿ ಅವರವ್ರ ಕೈಲಾದಷ್ಟು ಕೊಟ್ಟಿದ್ದಾರೆ. ಯಾರು ಹೆಚ್ಚು ಯಾರು ಕಡಿಮೆ ಅಂತ ಏನಿಲ್ಲ. ಇವೆಲ್ಲ ಕಾರಣದಿಂದ ನಮ್ಮ ದೇವಸ್ಥಾನ ಮುಗಿದು ಈ ಜೊತೆಗೆ ನಮ್ಮ ದೇವಸ್ಥಾನ ಬಹಳಷ್ಟು ವಿಶಾಲವಾಗಿದೆ. ನಮ್ಮ ಉದ್ದೇಶ ಏನು ಅಂತಂದ್ರೆ ಮುಂದೆ ಈ ಊರಿನ ಯಾವುದಾದ್ರೂ ಕೆಲಸ ಕಾರ್ಯಗಳು ಇದ್ರೆ, ಮದುವೆ ಅಥವಾ ನಾಮಕರಣ ಅಂತ ಕಾರ್ಯಕ್ರಮಗಳನ್ನ ಇಲ್ಲೇ ಮಾಡ್ಕೊಂಬ್ಲಿ ಅನ್ನೋದು ನಮ್ಮ ಉದ್ದೇಶ. ಇವೆಲ್ಲ ಕಾರಣಗಳಿಂದ ಇಷ್ಟೊಂದು ದೇವಸ್ಥಾನ ದೊಡ್ಡದಾಗಿ ನಿರ್ಮಿಸಿದ್ದೀವಿ. ಇದಕ್ಕೆ ಮುಖ್ಯವಾಗಿ ನಮ್ಮ ಊರಿನವರ ಸಹಕಾರ ಬಹಳ ಅತಿ ಪ್ರಮುಖವಾದದ್ದು. ಅಕ್ಕಪಕ್ಕದ ಊರಿನವರು ಎಲ್ಲರೂ ಸಹ ಅನೇಕ ದಾನಿಗಳು ಕೊಟ್ಟಿದ್ದಾರೆ. ಇವರೆಲ್ಲರ ಸಹಾಯನ ನೆನೆಸ್ಕೊಂಡು ಜ್ಞಾಪಿಸ್ಕೊಂಡು ಇದನ್ನ ಪ್ರಚಾರ ಕೊಟ್ಟು ನಮ್ಮ ಈ 27, 28, 29ನೇ ತಾರೀಕು ಪ್ರಮುಖವಾದ ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳಿ ನೀವು ಸಹ ನಿಮ್ಮ ಮಾಧ್ಯಮದ ಮೂಲಕ ಇದಕ್ಕೆ ಪ್ರಚುರಪಡಿಸಿ ನಮ್ಮ ಕಾರ್ಯಕ್ರಮ ಯಶಸ್ವಿ ಆಗ್ಲಿಕ್ಕೆ ಸಹಕರಿಸಬೇಕು ಅಂತ ಹೇಳಿ ನಿಮ್ಮಲ್ಲೂ ಸಹ ವಿನಂತಿಸ್ತೀನಿ. ಈ ದೇವಸ್ಥಾನ ಇಟ್ಕೊಂಡು ಸುಮಾರು ಒಂದು 7-8 ವರ್ಷ ಆಯ್ತು. 8 ವರ್ಷದಟ್ಟಿನೂ ಬಹಳ ಶ್ರಮ ಪಟ್ಟು ಕಷ್ಟಪಟ್ಟು ನಮ್ಮ ಕೆಕೆಪಾಳ್ಯದಲ್ಲಿ ಎಲ್ಲ ಜನಗಳು, ಎಲ್ಲ ನಮ್ಮ ಗ್ರಾಮಸ್ಥರು, ಆಮೇಲೆ ಅಕ್ಕಪಕ್ಕದ ಗ್ರಾಮಸ್ಥರು ಎಲ್ಲ JCB ಆಗಲಿ ಟ್ರ್ಯಾಕ್ಟರ್ ಆಗಲಿ ಎಲ್ಲರೂ ಸಹಕಾರ ಮಾಡಿದ್ದಾರೆ. ತಾವು ಎಲ್ಲ ಇಲ್ಲಿ ಅಕ್ಕಪಕ್ಕ ಎಂಜಲ್ಗೆರೆ, MK ಪಾಳ್ಯ, ಬಸವನಹಳ್ಳಿ, ಕೆಕೆಪಾಳ್ಯ, ಆಮೇಲೆ ಎಂಜಲ್ಗೆರೆ, ಮುಸಲಟ್ಟಿ, ಕೊಟ್ಟಿ ಸಮಸ್ತ ಎಲ್ಲ ಗ್ರಾಮಸ್ಥರು ಸಹ ಈ ದೇವಸ್ಥಾನಕ್ಕೆ ಬಹಳ ಶ್ರಮ ಪಟ್ಟು, ನಮ್ಮೂರಲ್ಲಿ ದೇವಿ ಗುಡಿನೇ ಇರಲಿಲ್ಲ. ಹೋಗಿ ಒಂದು ಉದ್ಗಡ್ಡೆ ಹಚ್ಬೇಕಂದ್ರು ಯಾವ ದೇವ್ರ ಗುಡಿಗೂ ಹೋಗಕ್ ಆಗ್ತಿರ್ಲಿಲ್ಲ. ಆ ತರ ಇದ್ದ ಊರು ಕುಗ್ರಾಮ. ಇಲ್ಲಿ ಏನೋ ಇಲ್ಲಿ ಯಾವ್ದೋ ಅಷ್ಟೊಂದು ಅಂದವಾದ ಬುದ್ಧಿ ಭ್ರಮಣೆ ಜನಗಳು ಏನೋ ಅಷ್ಟೊಂದು ಇರ್ಲಿಲ್ಲ. ಅದೆಲ್ಲ ಶ್ರಮ ಪಟ್ಟು ಈ ಕೆಕೆಪಾಳ್ಯದಲ್ಲಿ ಒಂದು ದೇವಸ್ಥಾನ ಆಗಿದೆ. ಆ ದೇವಸ್ಥಾನಕ್ಕೆ ಟ್ರಸ್ಟ್ ಅಧ್ಯಕ್ಷರುಗಳಾಗ್ಲಿ, ಮೆಂಬರ್ಗಳಾಗ್ಲಿ, ಊರಿನ ಗ್ರಾಮಸ್ಥರಾಗ್ಲಿ, ಪ್ರತಿಯೊಬ್ರು ಎಲ್ಲ ಸಮಸ್ತ ಕೆಕೆಪಾಳ್ಯ ಗ್ರಾಮಸ್ಥರಲ್ಲಿ ಬಹಳ ಕಷ್ಟ ಬಿದ್ದು 7-8 ವರ್ಷ ತಟ್ಟಿ ಅವ್ರ ಮನೆ ಬದುಕೆಲ್ಲ ಬದಿಗೊತ್ತಿ ನಮ್ಮ ದೇವಸ್ಥಾನದ ಬದುಕು ಮಾಡಿ ಬಹಳ ಕಷ್ಟ ಬಿದ್ದು ನಮ್ಮ ದೇವಸ್ಥಾನ ಮಾಡಿದ್ದಾರೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.